ಹಾಯ್! ಏನು ಗೊತ್ತಾ? ಕೆಂಪಿಗೆ ಇವತ್ತು ಬೆಳಗ್ಗೆನೆ ಎಣ್ಣೆ ಹಾಕ್ಸಿ, ನಮಗೂ ಸ್ವಲ್ಪ ಎಣ್ಣೆ ಅಲ್ಲ, ತಿಂಡಿ ಗಿಂಡಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಅದು ತಿನ್ಕೊಂಡು ಈ ಬ್ಯಾಂಗ್ಳೂರು ಟ್ರಾಫಿಕ್ಕಿಂದ ಪರಾರಿ ಆದ್ವಿ. ಬ್ಯಾಂಗ್ಳೂರಿಂದ ಹೊರಗೆ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ ಅಂದ್ಕೊಂಡ್ರಾ? ನಾವು ಹೋಗ್ತಿರೋದು ಇವತ್ತು ವ್ಯಾಲಿ ಆಫ್ ಪಿರಮಿಡ್. ಇಲ್ಲಿಗೆ ಹೋಗ್ತಿರೋ ದಾರಿ ನಾವು ಅಂದ್ಕೊಂಡಷ್ಟು ಈಸಿನೇ ಇರಲಿಲ್ಲ. ಸ್ವಲ್ಪ ಆಫ್ ರೋಡ್ ರೈಡಿಂಗ್ ಇತ್ತು. ಈ ರೋಡಲ್ಲಿ ಜನನೇ ಇಲ್ಲ. ನಮ್ಮ ಧೈರ್ಯಕ್ಕೆ ನಾವೇ ಮೆಚ್ಕೊಂಡು ಬಂದ್ವಿ. ಸದ್ಯಕ್ಕೆ ಯಾವುದೋ ಒಂದು ಗಾಡಿ ಹೋಗ್ತಾ ಇತ್ತು, ಅದನ್ನೇ ಫಾಲೋ ಮಾಡಿಕೊಂಡು ಮುಂದೆ ಬಂದ್ವಿ. ಇದು ನನ್ನ ಅಡ್ವೆಂಚರಸ್ ಲಿಸ್ಟಿಗೆ ಸೇರುತ್ತೆ. ಹಂಗೋ ಹಿಂಗೋ ವ್ಯಾಲಿ ಆಫ್ ಪಿರಮಿಡ್ನ ಸೇರಿದ್ವಿ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಇನ್ನಾದಮೇಲೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಫಸ್ಟ್ ಹೋಗಿದ್ದೆ ಹೊಟ್ಟೆಗೆ ಹಾಕ್ಕೊಳ್ಳೋಕ್ಕೆ. ಸೊ ಅಲ್ಲೇ ಊಟ ಇತ್ತು, ಅದನ್ನು ತಿನ್ಕೊಂಡು ನಾವು ಮುಂದೆ ಬಂದು ನೋಡಿದರೆ ಎಲ್ಲಿ ನೋಡಿದ್ರು ಹಸಿರು. ಅದಕ್ಕೆ ನಾವು ಕ್ಲಿಕ್ ಅಂತ ಫೋಟೋಸ್ ತಕ್ಕೊಂಡು ಅಲ್ಲಿರೋ ಮೆಡಿಟೇಷನ್ ಹಾಲಿಗೆ ಬಂದ್ವಿ. ಯಾವಾಗಾದರೂ ಫುಲ್ ಪ್ರೆಷರು ಆರ್ ಎಲ್ಸ್ ನಿಮಗೆ ಕಾಮ್ನೆಸ್ ಬೇಕು ಅಂತ ಅಂದ್ಕೊಂಡ್ರೆ ಈ ಪ್ಲೇಸು ಮಾಡಿಸಿದ್ದು. ಆ್ಯಂಡ್ ಆಲ್ಸೋ ಯಾವುದೇ ಫೀಸ್ ಕೂಡ ಇಲ್ಲ, ಎಕ್ಸೆಪ್ಟ್ ಪಾರ್ಕಿಂಗ್ ಚಾರ್ಜಸ್ಸು 20 ರುಪೀಸ್. ಮೆಡಿಟೇಷನ್ ಮುಗಿಸ್ಕೊಂಡು ಮುಂದೆ ಬಂದರೆ ಅವ್ರದ್ದೇ ಒಂದು ಸ್ಟೋರ್ ಇತ್ತು. ಅಲ್ಲಿ ಎಷ್ಟೊಂದು ಬುಕ್ಸು, ಸ್ಟೇಷ್ನರೀಸು, ಎಷ್ಟೋ ಐಟಮ್ಸ್ ನಾವು ನೋಡೇ ಇರಲಿಲ್ಲ. ಸೊ ಅದನ್ನೆಲ್ಲ ನೋಡ್ತಾ ನಾವು ಚಿಕ್ಕ ಮಕ್ಕಳಾಗ್ಬಿಟ್ವಿ. ಆ ಸ್ಟೋರ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಮುಂದೆ ಬಂದರೆ ಅಲ್ಲೊಂದು ಬ್ರಿಡ್ಜು. ಸೊ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಮುಂದೆ ಬಂದರೆ ಅಲ್ಲೊಂದು ಗೋಶಾಲೆ. ಆ ಹಸುಗಳಿಗೆಲ್ಲ ಹಾಯ್ ಹೇಳ್ಕೊಂಡು ರೆಸ್ಟ್ ಮಾಡೋಣ ಅಂತ ಬಂದ್ವಿ. ನಮಗೆ ಎಷ್ಟೊಂದು ಫ್ರೆಂಡ್ಸ್ ಇದ್ದರೂ ಓನ್ಲಿ ಫ್ಯೂ ಪೀಪಲ್ ವಿಲ್ ಸ್ಟೇ ವಿತ್ ಆಲ್ ಫೇಸಸ್ ಆಫ್ ಅವರ್ ಲೈಫ್. ಹಾಗೆ ಕಾವ್ಯ ಈಸ್ ಒನ್ ಆಫ್ ದೆಮ್. ಫೇವರೆಟ್ ಪರ್ಸನ್ ಜೊತೆ ಒಂದು ಒಳ್ಳೆ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದಂಥ ಖುಷಿಯಿಂದ ಬ್ಯಾಂಗ್ಳೂರಿಗೆ ಬಂದ್ವಿ. ಓಕೆ, ಬಾಯ್.